ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ರಾಧಾ ಕ್ರಿಶ್ ಕುಕ್ಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಮೊಸಪ್ ಸಾಂಬಾರು ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇವತ್ತು ನಾನು ಪಾತ್ರೆಗೆ ತೊಗರಿಬೇಳೆ ಮತ್ತು ನೀರನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಟೊಮೊಟೊ ಹಾಕ್ಕೊತಾ ಇದ್ದೀನಿ ಬೇಯಿಸೋದಕ್ಕೆ. ಮೊದಲೇ ಅದಕ್ಕೆ ನೀವು ತೊಗರಿಬೇಳೆ ಆದರೂ ಹಾಕ್ಕೋಬೋದು ಅಥವಾ ಅವರೆಬೇಳೆ ಆದರೂ ಹಾಕ್ಕೋಬೋದು. ನಾನು ತೊಗರಿಬೇಳೆ ತೊಗೊಂಡಿದ್ದೀನಿ. ನಿಮಗೆ ಅವರೆಬೇಳೆ ಸಿಕ್ಕಿದ್ರೆ ಅವರೆಬೇಳೆ ಸಹ ಹಾಕ್ಕೋಬೋದು. ಮೊದಲಿಗೆ ನಾನು 3 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಬೇಳೆ ಬೇಯಬೇಕಾದ್ರೇ ನಾನು 3 ಟೊಮೊಟೊ ಮತ್ತು ಹಸಿಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ ನಾನು ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ, ಯಾಕಂದರೆ ನಮಗೆ ಸ್ಪೈಸಿಯಾಗಿ ತಿಂದೇ ರೂಢಿ ಇರೋದ್ರಿಂದ ಮೆಣಸಿನ್ಕಾಯಿ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ನೀವು ಖಾರಕ್ಕೆ ತಕ್ಕಂಗೆ ನೀವು ಮೆಣಸಿನ್ಕಾಯಿ ಯೂಸ್ ಮಾಡ್ಕೋಬೋದು. ಅದಾದ ನಂತರ ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಬೇಯಿಸೋದಕ್ಕೆ. ಇದು ಬೇಳೆ ಅರ್ಧ ಬೆಂದಿರಬೇಕಾದ್ರೇ ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಎಲ್ಲ ಬೆಂದಿರುತ್ತೆ. ಆವಾಗ ನಾನು ಎತ್ಕೊತಾ ಇದ್ದೀನಿ. ಆಮೇಲೆ ನಾನು ಸೊಪ್ಪು ಕುದಿಲಿಕ್ಕೆ ಹಾಕ್ತಿದ್ದೀನಿ. ಸೊಪ್ಪು ನಾನು ತೊಗೊಂಡಿದ್ದೀನಿ. ಪಾಲಕು, ಸಬ್ಸಿಗೆ, ಕೊತ್ತಂಬರಿ ಸೊಪ್ಪು ಮತ್ತು ಮೆಂತ್ಯ ಸೊಪ್ಪು 3 ಸೊಪ್ಪು ನಾನು ಸೊಪ್ಪು ತೊಳೆದು ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಮೊದಲು ನಾನು ತೊಗರಿಬೇಳೆ ಮತ್ತು ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಇಷ್ಟು ಬೇಯಿಸ್ಕೊಂಡು ಮೊದಲು ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇದನ್ನು ಸಪ್ರೇಟಾಗಿ ನಾನು ತೊಗೊತಾ ಇದ್ದೀನಿ. ಈರುಳ್ಳಿ ಹೀಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಆಗಲೇ ಹಾಕಬೇಕಾಗಿತ್ತು, ಅಷ್ಟರಲ್ಲಿ ಸೊಪ್ಪನ್ನ ತೋರಿಸ್ದೆ ನಾನು, ಹಾಗಾಗಿ ಹೀಗೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಈಗ ಕುದಿ ಚೆನ್ನಾಗಿ ಬರ್ತಿದೆ. ಅಷ್ಟರಲ್ಲಿ ಬೇಳೆ ಅರ್ಧ ಬೆಂದಿರುತ್ತೆ. ಟೊಮೊಟೊ, ಮೆಣಸಿನ್ಕಾಯಿ ಆಲ್ರೆಡಿ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಅದನ್ನು ನಾನು ಸಪ್ರೇಟ್ ತಟ್ಟೆಗೆ ಹಾಕ್ಕೊತಾ ಇದ್ದೀನಿ. ಮೆಣಸಿನ್ಕಾಯಿ, ಟೊಮೊಟೊ, ಬೆಳ್ಳುಳ್ಳಿ, ಈರುಳ್ಳಿನ ಸಪ್ರೇಟು ತೊಗೊತಾ ಇದ್ದೀನಿ. ಬೇಳೆ ಮಾತ್ರ ಅದರಲ್ಲೇ ಬಿಟ್ಟಿದ್ದೀನಿ. ಮತ್ತು ಅದು ಬಿಸಿ ಇರೋದ್ರಿಂದ ಆರೋದಕ್ಕೆ ಸಪ್ರೇಟ್ ತಟ್ಟೆಗೆ ಹಾಕಿದ್ದೀನಿ. ಈಗ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊಪ್ಪನ್ನ ನಾನು ಕಟ್ ಮಾಡ್ಕೊಂಡಿಲ್ಲ, ಯಾಕಂದರೆ ಅದು ಬೇಯ್ದ್ರೇ ಕಮ್ಮಿ ಆಗೋಗುತ್ತೆ. ಮತ್ತು ನಾನು ಮಿಕ್ಸಿಗೆ ಹಾಕ್ಕೊತಿರೋದ್ರಿಂದ ನಾನು ಸೊಪ್ಪನ್ನ ಕಟ್ ಮಾಡ್ಕೊಂಡಿಲ್ಲ. ಹಾಗಾಗಿ ನಾನು ಸೊಪ್ಪನ್ನ ಹಾಗೆ ಹಾಕ್ತಾಯಿದ್ದೀನಿ. ಅದನ್ನು ಪ್ಲೇಟ್ ಮುಚ್ತಾ ಇದ್ದೀನಿ, ಯಾಕಂದರೆ ಆ ಬೇಳೆ ಚೆನ್ನಾಗಿ ಬೇಯುತ್ತೆ. ಮತ್ತು ನಾನು ಮಿಕ್ಸಿ ಜಾರ್ಗೆ ಜೀರಿಗೆ ಸ್ವಲ್ಪ ಹಾಕಿದ್ದೀನಿ, 2 ಮೆಣಸು ಹಾಕಿದ್ದೀನಿ. ಮತ್ತು ಈಗ ಬೆಂದಿರುತ್ತಲ್ಲ ಮೆಣಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತಣ್ಣಗಾಗಿದೆ ಟೊಮೊಟೊ ಎಲ್ಲ, ಸ್ವಲ್ಪ ಹೊತ್ತು ಬಿಸಿಲೇ ಹಾಕಬಾರ್ದು. ಮತ್ತು ತೆಂಗಿನಕಾಯಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಗ್ರೈಂಡ್ ಆದಾದಮೇಲೆ ಸೊಪ್ಪು ಬೆಂದಿರುತ್ತೆ. ಸೊಪ್ಪನ್ನ ನಾನು ಸಪ್ರೇಟ್ ತಟ್ಟೆಗೆ ತೊಗೊತಾ ಇದ್ದೀನಿ. ಬೇಳೆ ಮಾತ್ರ ತಪ್ಪಲೆಯಲ್ಲಿರುತ್ತೆ. ಮಧ್ಯದಲ್ಲಿ ಬೇಳೆ ಒಂದೊಂದು ಬಂದಿರುತ್ತೆ, ಬಟ್ ಏನೂ ಆಗಲ್ಲ. ಇದಕ್ಕೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಮತ್ತು ಸೊಪ್ಪನ್ನ ರುಬ್ಕೊತಾ ಇದ್ದೀನಿ. ಸೊಪ್ಪು ಏನು ಜಾಸ್ತಿ ನುಣ್ಣಗೆ ರುಬ್ಬೋದಕ್ಕೆ ಹೋಗಬೇಡಿ, ಜಸ್ಟು ಪಾಸ್ ಥರ ಕೊಟ್ಟರೆ ಅದು ಬೇಗ ನುಣ್ಣಗಾಗುತ್ತೆ. ರುಬ್ಬಿರೋ ಅಂಥ ಜಾರಲ್ಲೇ ಹಾಕ್ಕೊತಾ ಇದ್ದೀನಿ. ಅದರಲ್ಲಿ ಕೆಲವೊಂದು ಬೇಳೆಗಳಿದೆ, ಬಟ್ ಅದೇನು ಮಾಡೋದಕ್ಕಾಗಲ್ಲ. ಹಾಕಿದ್ರೂ ಒಳ್ಳೆ ಟೇಸ್ಟ್ ಸಿಗುತ್ತೆ. ಇದು ಮಿಕ್ಸಿಲಿ ಗ್ರೈಂಡ್ ಆದಮೇಲೆ ಈ ಥರ ಬರುತ್ತೆ. ಮತ್ತು ರುಬ್ಬಿರೋ ಅಂಥ ಮಸಾಲೆನ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ.
ಮತ್ತು ನಾನು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. 1 ಚಮಚ ಸಾಂಬಾರು ಪುಡಿ ಹಾಕ್ಕೊಡಿ, ಟೇಸ್ಟ್ ಸಖತ್ತಾಗಿ ಬರುತ್ತೆ. ಮತ್ತು ಉಪ್ಪು ಆ್ಯಡ್ ಮಾಡಿರಲಿಲ್ಲ, ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಯೂಸ್ ಮಾಡ್ಕೊಳ್ಳಿ. ಸಾಂಬಾರು ಪುಡಿ ಮತ್ತು ಉಪ್ಪು ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕುದಿಸೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಆದಮೇಲೆ ಚೆನ್ನಾಗಿ ಕುದೀತಾ ಇದೆ. ಅದು ಫ್ಲೇವರು ಸ್ಮೆಲ್ಲು ಒಳ್ಳೆ ಘಮ್ ಅಂತ ಬರ್ತಾ ಇರುತ್ತೆ. ಇದಕ್ಕೆ ಬೇಕಾದ್ರೆ ನೀವು ಖಾರದ ಪುಡಿ ಆ್ಯಡ್ ಮಾಡ್ಕೋಬೋದು. ಸ್ವಲ್ಪ ಟೇಸ್ಟ್ ನೋಡಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಮತ್ತು ಇದು ಕುದಿಬೇಕಾದ್ರೆ ಒಗ್ಗರಣೆ ರೆಡಿ ಮಾಡ್ಕೊತಿದ್ದೀನಿ. ಮೊದಲಿಗೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ಮತ್ತು ಸಾಸಿವೆ, ಕರಿಬೇವು ಮತ್ತು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಎಲ್ಲ ಆದಾದಮೇಲೆ ಕುದೀತಿರೋ ಅಂಥ ಸಾಂಬಾರಿಗೆ ನಾನು ಒಗ್ಗರಣೆನ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಿನ್ನೂ ಒಗ್ಗರಣೆ ಫ್ಲೇವರ್ ಇನ್ನೂ ಚೆನ್ನಾಗಿರುತ್ತೆ. ಈಗ ನೀವು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡ್ಕೊಳ್ಳಿ. ಸಪ್ಪೆ ಆಗಿದ್ದರೆ ಉಪ್ಪು ಆ್ಯಡ್ ಮಾಡಿಕೊಡಿ. ಕುದ್ದಾದಮೇಲೆ ನೀವು ರೈಸ್ಗೆ ಅಥವಾ ಮುದ್ದೆಗೆ ಸವಿಯಲು ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.